ಇವತ್ತು ಅಂತಂದರೆ ಏಪ್ರಿಲ್ 1, 2026 ಇವತ್ತು ರಾಜ್ಯಾದ್ಯಂತ 4 ಹೊಸ ರೂಲ್ಸ್ಗಳನ್ನಾದರೆ ಜಾರಿಗೆ ಮಾಡಲಾಗಿದೆ. ಸೊ ಬನ್ನಿ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಏಪ್ರಿಲ್ 1, 2026 ರಾಜ್ಯಾದ್ಯಂತ 4 ಹೊಸ ರೂಲ್ಸ್ಗಳನ್ನ ಜಾರಿಗೆ ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ 4 ಹೊಸ ರೂಲ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಮೊದಲನೇ ಹೊಸ ರೂಲ್ಸ್ ಏನು ಅಂತಂದರೆ ಆದಾಯ ತೆರಿಗೆಗೆ ಸಂಬಂಧಪಟ್ಟಂತೆ. ಹೌದು, ಇದೀಗ ಹೊಸ ರೂಲ್ಸ್ನ ಪ್ರಕಾರ ನೀವು 12 ಲಕ್ಷದವರೆಗೂ ಸಹ ಯಾವುದೇ ರೀತಿ ತೆರಿಗೆಯನ್ನು ಪಾವತಿ ಮಾಡೋ ಹಾಗೆ ಇರೋದಿಲ್ಲ. ಎರಡನೇ ಹೊಸ ರೂಲ್ಸ್ ಬಂದ್ಬಿಟ್ಟು ಇದು ರೈಲಿನಲ್ಲಿ ಪ್ರಯಾಣ ಮಾಡೋರಿಗೆ ತಿಳಿಸಿರ್ತಕ್ಕಂಥದ್ದು. ಅದು ಏನಂತಂದರೆ ಈಗ ರೈಲಿನಲ್ಲಿ ಪ್ರಯಾಣ ಮಾಡೋರು ನೀವು ಟಿಕೆಟನ್ನು ಮುಂಚಿತವಾಗಿ ತಗೊಂಡು ಟಿಕೆಟನ್ನು ಕ್ಯಾನ್ಸಲ್ ಮಾಡಬೇಕು ಅಂತಿದ್ರೆ, ಅಂತಂದರೆ ರೈಲು 8 ಗಂಟೆಯ ಒಳಗಡೆ ಅಂತಂದರೆ 8 ಗಂಟೆಯಲ್ಲಿ ರೈಲು ಪ್ರಯಾಣ ಆಗ್ತಿದೆ, ರೈಲು ಬರ್ತಿದೆ ಅನ್ನೋಷ್ಟರೊಳಗಡೆ ನೀವೇನಾದರೂ ರೈಲು ಟಿಕೆಟನ್ನು ಕ್ಯಾನ್ಸಲ್ ಮಾಡಿದರೆ ಯಾವುದೇ ರೀತಿ ಹಣ ವಾಪಸ್ ಬರೋದಿಲ್ಲ ಅಂತ ಹೇಳಿ ಸಹ ತಿಳಿಸಿರ್ತಕ್ಕಂಥದ್ದು. ಇದು ಎರಡನೇ ಹೊಸ ರೂಲ್ಸ್ ಆಗಿರುತ್ತೆ. ಮೂರನೇ ಹೊಸ ರೂಲ್ಸ್ ಬಂದ್ಬಿಟ್ಟು ಗ್ಯಾಸ್ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ. ಓಕೆನಾ. ಸೊ ಗ್ಯಾಸ್ ಬೆಲೆ ಇನ್ನಷ್ಟು ಏರಿಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಏಪ್ರಿಲ್ 1 ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ KYC ಮಾಡದೇ ಇರೋರಿಗೆ ಸಬ್ಸಿಡಿನೂ ಸಹ ಬರ್ತಿಲ್ಲ ಇವತ್ತಿನಿಂದ. ಆ್ಯಂಡ್ ನಾಲ್ಕನೇ ಹೊಸ ರೂಲ್ಸ್ ಬಂದ್ಬಿಟ್ಟು ಏನಂತಂದರೆ ಫಾಸ್ಟ್ಯಾಗ್ KYC ಆಗಿಲ್ಲ ಅನ್ನೋರಿಗೆ ಸಂಬಂಧಪಟ್ಟಂತೆ. ಓಕೆನಾ. ನಿಮ್ಮ ಫಾಸ್ಟ್ಯಾಗ್ KYC ಆಗಿಲ್ಲ ಅಂತಂದರೆ ನಿಮ್ಮ ಫಾಸ್ಟ್ಯಾಗನ್ನು ರದ್ದು ಮಾಡಲಾಗುತ್ತೆ ಅಂತ ಹೇಳಿ ಸಹ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಈ 4 ಹೊಸ ರೂಲ್ಸ್ಗಳನ್ನು ಇವತ್ತು ಜಾರಿಗೆ ಮಾಡಲಾಗಿದೆ ಅಂತ ಹೇಳಿ ಇದೀಗ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.